ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಭಾಗ. ಜಾನಕಿಯ ಒಂದು ಬದಿಗೆ ಲಿನೆಟ್ ನಿಂತಿದ್ರೆ ಇನ್ನೊಂದು ಬದಿಗೆ ಸಾವಿತ್ರಿ, ಅವರ ಪಕ್ಕ ನಯನ ನಿಂತಿರುವಾಗ ಅಲ್ಲಿಗೆ ಭಯದಲ್ಲೇ ಬಂದು ನಿಂತನು ಅರ್ಜುನ್. ತನ್ನ ಪಕ್ಕ ಬಂದು ನಿಂತ ಅರ್ಜುನನನ್ನು ನೋಡಿದವಳಿಗೆ ಅವನ ಮುಖದ ಮೇಲೆ ಹರಿಯುತ್ತಿರುವ ಬೆವರ ಹನಿಗಳನ್ನು ನೋಡಿ ಇವನ್ ಯಾಕೆ ಇಷ್ಟೊಂದು ಬೆವರುತ್ತಿದ್ದಾನೆ ಎಂದುಕೊಂಡಳು ನಯನ. ಆದ್ರೆ ಅರ್ಜುನನ ಮನಸ್ಸು ಆಗಲೇ ಜಾನಕಿಗೆ ತಾಳಿ ಕಟ್ಟಲು ತಯಾರಾಗಿ ನಿಂತಿತು. ಆದರೂ ಸಹ ಇದು ಸರಿಯೋ ತಪ್ಪೋ ಎಂದು ಮನಸ್ಸಿನ ಮೂಲೆಯಲ್ಲಿ ಭಯ ಆವರಿಸಿ ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ಯಾವಾಗಲೂ ಮಾತಿಗೆ ಮಾತು, ಏಟಿಗೆ ಎದುರೇಟು ನೀಡುವವನ ಇಂದಿನ ಬದಲಾದ ಬಾಡಿದ ಮುಖವನ್ನು ನೋಡಿ ಆಶ್ಚರ್ಯವಾಗಿತ್ತು ನಯನಾಳಿಗೆ. ಆದರೂ ಇಂತಹ ಸಮಯದಲ್ಲಿ ಮಾತನಾಡಿಸುವುದು ಸರಿಯಲ್ಲ ಎಂದು ತಿಳಿದು ಸುಮ್ಮನೆ ನಿಂತಳು. ಪುರೋಹಿತರು ತಾಳಿ ಪೂಜೆಯನ್ನು ಮುಗಿಸಿ ಆ ತಾಳಿಯನ್ನು ವರನ ಕೈಗೆ ನೀಡಲು ಹಿಡಿದಿದ್ದರು. ಇನ್ನೇನು ಆ ವಯಸ್ಕ ತನ್ನ ಕೈಗೆ ತಾಳಿಯನ್ನು ತೆಗೆದುಕೊಳ್ಳಬೇಕೆಂದುಕೊಂಡಾಗ ಅರ್ಜುನ್ ಕೂಡ ಇನ್ನೂ ಮುಂದೆ ಬಂದು ನಡುಗುವ ಕೈಗಳಿಂದಲೇ ತಾಳಿಯನ್ನು ತನ್ನ ಕೈಗೆ ತೆಗೆದುಕೊಳ್ಳಲು ಕೈ ಚಾಚಿದನು. ಅಷ್ಟರಲ್ಲಿ ಎಲ್ಲಿಂದಲೂ ಓಡಿ ಬಂದವನು ಎಲ್ಲರನ್ನು ತಳ್ಳಿಕೊಂಡು ಮುಂದೆ ಬಂದು ಪುರೋಹಿತರ ಕೈಯಿಂದ ತಾಳಿಯನ್ನು ಕಸಿದುಕೊಂಡು ಒಡನೆಯೇ ಜಾನಕಿಯ ಕೊರಳಿಗೆ 3 ಗಂಟು ಹಾಕಿದನು. ಆದ್ರೆ ತಲೆ ತಗ್ಗಿಸಿ ತನ್ನ ಜೀವನ ಮುಗಿಯಿತು ಎಂದು ನಿಂತಿದ್ದ ಜಾನಕಿಗೆ ತಾಳಿ ಕಟ್ಟಿದ್ದು ಯಾರು ಎಂದು ತಿಳಿಯಲಿಲ್ಲ. ಪಕ್ಕದಲ್ಲಿಯೇ ನಿಂತಿದ್ದ ಲಿನೆಟ್ ತಾಳಿ ಕಟ್ಟಿದ ರೆಹಮಾನನನ್ನು ನೋಡಿ ಭಯದಲ್ಲಿಯೇ ಒಡನೆ ಜಾನಕಿಯ ಕೈ ಬಿಗಿಯಾಗಿ ಹಿಡಿದಳು. ಅಲ್ಲಿ ನಿಂತಿದ್ದ ಎಲ್ಲರಿಗೂ ಆಶ್ಚರ್ಯವಾಯಿತು. ತಾಳಿ ಕಟ್ಟಲು ಮುಂದೆ ಬಂದಿದ್ದ ಅರ್ಜುನನಿಗೂ ಕೂಡ ಮಹದಾಶ್ಚರ್ಯವಾಗಿತ್ತು. ಮದುಮಗನಾಗಿ ನಿಂತಿದ್ದ ವಯಸ್ಕನಂತೂ ಕೋಪಕ್ಕೆ ಕುದ್ದು ಹೋದನು. ಜಾನಕಿ ಇಂದಿನಿಂದ ತನ್ನವಳು ಎಂದು ಮನದಲ್ಲಿಯೇ ಮಂಡಿಗೆ ತಿನ್ನುತ್ತಿದ್ದವನಿಗೆ ಜಾನಕಿ ಕುತ್ತಿಗೆಗೆ ಬೇರೆಯವರು ತಾಳಿ ಕಟ್ಟಿದ್ದನ್ನು ಸಹಿಸಲಾಗದೆ ಅವನ ಮೇಲೆ ಕೋಪಗೊಂಡು ಒಡನೆಯೇ ಮುಂದೆ ನಿಂತಿದ್ದವನ ಕೊರಳ ಪಟ್ಟಿ ಹಿಡಿದು, ಎಷ್ಟು ಧೈರ್ಯ ಇದ್ರೆ ನಾನು ತಾಳಿ ಕಟ್ಟಬೇಕಾಗಿದ್ದ ಹುಡುಗಿಗೆ ನೀನು ಬಂದು ತಾಳಿ ಕಟ್ಟಿದ್ದೀಯ ಎಂದು ಆರ್ಭಡಿಸಿದ. ಈ ಮಾತು ಕಿವಿಗೆ ಬೀಳುತ್ತಿದ್ದ ಹಾಗೆ ಇಷ್ಟರವರೆಗೆ ತಲೆ ತಗ್ಗಿಸಿ ನಿಂತಿದ್ದವಳು ಒಡನೆ ತಲೆ ಎತ್ತಿ ನೋಡಿದರೆ ರೆಹಮಾನ್ ಕೊರಳಪಟ್ಟಿ ವಯಸ್ಕನ ಕೋಪದ ಮುಷ್ಟಿಯಲ್ಲಿ ನಲುಗುತ್ತಿತ್ತು. ಅಂದ್ರೆ ನನಗೆ ತಾಳಿ ಕಟ್ಟಿದವನು ಇವನ ಎಂದುಕೊಂಡವಳ ಮುಖದ ಮೇಲೆ ಈಗಲೂ ಯಾವ ಭಾವನೆಯೂ ಇಲ್ಲದೆ ನಿರ್ಜೀವ ಕಲ್ಲಿನಂತೆ ನಿಂತಿದ್ದಳು. ಇವನು ಮದುವೆಗೆ ಬರ್ತೀನಿ ಎಂದಿದ್ದು ಜಾನಕಿಗೆ ತಾಳಿ ಕಟ್ಟಲ ಎಂದು ನೆನೆದ ನಯನಾಳಿಗೂ ಕೂಡ ಭಯ ಆವರಿಸಿತು. ತುಂಬಾ ವರ್ಷದಿಂದ ರೆಹಮಾನನ ವ್ಯಕ್ತಿತ್ವ ತಿಳಿದಿದ್ದ ಸಾವಿತ್ರಿ ಅವರು ಕೂಡ ಗೊಂದಲದಲ್ಲಿಯೇ ನಿಂತರು. ಆದರೆ ಅಲ್ಲಿ ಖುಷಿ ಪಟ್ಟಿದ್ದು ಮಾತ್ರ ಸುಪ್ರಭಾ ಅವರು. ಆ ವಯಸ್ಕ ತಾಳಿ ಕಟ್ಟುವುದನ್ನು ತಪ್ಪಿಸಿ ಇನ್ಯಾರೋ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ನೋಡಿ ಖುಷಿ ಪಟ್ಟಿದ್ದರು. ಅಂದು ಶಾಪಿಂಗಿಗೆ ಎಂದು ಹೋದಾಗ ರೆಹಮಾನ್ ಆಡಿದ ಮಾತು ನೆನೆದ ವಿಕ್ರಮನಿಗೆ ಭಯ ಆವರಿಸಿತು. ಒಡನೆಯೇ ಮುಂದೆ ಬಂದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ವಯಸ್ಕರ ಹಿಡಿದಿದ್ದ ಕೊರಳ ಪಟ್ಟಿ ಬಿಡಿಸಿ ರೆಹಮಾನ್ ಕಪಾಳಕ್ಕೆ ಹೊಡೆದವರು, ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳಿಗೆ ತಾಳಿ ಕಟ್ತೀಯ, ಯಾವನೋ ನೀನು ಎಂದು ಹೇಳುತ್ತಲೇ ಕೋಪದಲ್ಲಿ ರೆಹಮಾನನ ಕೆನೆಗೆ ಹೊಡೆಯುತ್ತಲೇ ಇದ್ದರು. ಅಲ್ಲಿನ ಪರಿಸ್ಥಿತಿ ನೋಡಲಾಗದೆ ನಿಂತಿದ್ದ ಅರ್ಜುನ್ ಬಿಡಿಸಲು ನೋಡಿದರೂ ಬಿಡಲಿಲ್ಲ ಅವರು. ಸುಪ್ರಭಾ ಅವರು ಬಂದರೂ ರೆಹಮಾನನ ಕೊರಳಪಟ್ಟಿ ಬಿಡದ ಶಾಸ್ತ್ರಿಗಳು ಒಂದೇ ಸಮ ಬೈಯುತ್ತಲೇ ಇದ್ದರು. ಸಾವಿತ್ರಿ ಅವರು ಕೂಡ ರೆಹಮಾನನನ್ನು ಬಿಡಿಸಲು ಪ್ರಯತ್ನ ಪಟ್ಟರೂ ಆಗಿರಲಿಲ್ಲ. ಇಡೀ ದೇವಸ್ಥಾನವೇ ಗಲಾಟೆಯ ಗೂಡಾಗಿತ್ತು. ಈ ಗಲಾಟೆ, ಅಮ್ಮನ ಅಳು, ತಂದೆಯ ಕೂಗಾಟ ಎಲ್ಲವನ್ನು ನೋಡಿದವಳು ರೆಹಮಾನನ ಬಳಿ ಬಂದು ತಂದೆ ಎದೆಗೆ ಕೈ ಹಾಕಿ ಜೋರಾಗಿ ನಿಲ್ಸಿ ಎಂದು ಕೂಗಿದಳು. ಅವಳ ಕೂಗಿಗೆ ಎಲ್ಲರೂ ನಿಶ್ಶಬ್ದವಾದರು. ಶಾಸ್ತ್ರಿಗಳು ಕೂಡ ರೆಹಮಾನನನ್ನು ಬಿಟ್ಟು ಹಿಂದೆ ಸರಿದು ನಿಂತರು. ಏನು ನಡೆಯುತ್ತಿದೆ ಇಲ್ಲಿ? ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ನಾನು ಇವರನ್ನು ಪ್ರೀತಿಸುತ್ತಿದ್ದೇನೆ, ಅದಕ್ಕೆ ಇವರು ನನಗೆ ತಾಳಿ ಕಟ್ಟಿದ್ದಾರೆ ಎಂದು ಕೂಗಿದಳು. ಅವಳ ಮಾತು ಕೇಳಿ ಎಲ್ಲರೂ ಗರಬಡಿದವರಂತೆ ನಿಂತಿದ್ದರು. ರೆಹಮಾನನಂತೂ ಇವಳು ಏನು ಮಾತನಾಡುತ್ತಿದ್ದಾಳೆ ಎಂದು ಅವಳನ್ನೇ ನೋಡುತ್ತಾ ಉಳಿದನು. ನಯನಾಳಿಗಂತೂ ಜೊತೆಯಲ್ಲಿದ್ದ ಸ್ನೇಹಿತ ಪ್ರೀತಿಯ ಬಗ್ಗೆ ಒಂದು ಮಾತು ಆಡದೆ ಏಕಾಏಕಿ ಅವಳಿಗೆ ತಾಳಿ ಕಟ್ಟಿದ್ದು ಮತ್ತು ಜಾನಕಿ ಅವನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಿರುವುದನ್ನು ನಂಬಲಾಗದೆ ನಿಂತಳು. ಆದ್ರೆ ಹೆಚ್ಚು ಆಘಾತವಾಗಿದ್ದು ಮಾತ್ರ ಲಿನೆಟಾಳಿಗೆ. 4 ವರ್ಷದಿಂದ ಸ್ನೇಹಿತೆಯ ಬಗ್ಗೆ, ಅವಳ ವ್ಯಕ್ತಿತ್ವದ ಬಗ್ಗೆ ಚೆನ್ನಾಗಿ ಅರಿತಿದ್ದವಳು ಈಗ ಸ್ನೇಹಿತೆ ಹೇಳುವ ಮಾತನ್ನು ಹೇಗೆ ನಂಬುತ್ತಾಳೆ? ಜಾನಕಿ, ಏನು ಹೇಳ್ತಿದ್ದೀಯಾ?
ಅವತ್ತು ನಾನು ಕೇಳಿದ್ದಕ್ಕೆ ಯಾರನ್ನು ಪ್ರೀತಿಸುತ್ತಿಲ್ಲ ಎಂದು ಹೇಳಿದೆ. ಆದ್ರೆ ಇವತ್ತು ಈ ರೀತಿ ಮಾತನಾಡ್ತಿದೀಯಲ್ಲ, ನಾನು ಯಾವುದನ್ನು ನಂಬಲಿ ಎಂದು ಸುಪ್ರಭಾ ಅವರು ಕಣ್ಣೀರು ತೊಡೆದುಕೊಳ್ಳುತ್ತಲೇ ಹೇಳಿದರು. ಈಗ ನಾನು ಹೇಳುತ್ತಿರುವುದೇ ಸತ್ಯ ಅಮ್ಮ. ನಾವಿಬ್ಬರು ತುಂಬಾ ದಿನದಿಂದ ಪ್ರೀತಿಸುತ್ತಿದ್ದೆವು. ಈ ವಿಷಯ ಯಾರಿಗೂ ತಿಳಿದಿಲ್ಲ. ಆದ್ರೆ ನಮ್ಮ ಧರ್ಮ ಬೇರೆ ಬೇರೆ ಎಂದು ಭಯದಲ್ಲಿ ನಾವು ಯಾರಿಗೂ ಹೇಳದೆ ಸುಮ್ಮನಾದೆ. ಹಾಗೆ ಹೇಳಿದ್ರೂ ಕೂಡ ನೀವ್ಯಾರು ಮದುವೆಗೆ ಒಪ್ಪುವುದಿಲ್ಲ ಎಂದು ನನಗೆ ಚೆನ್ನಾಗಿ ತಿಳಿದಿತ್ತು ಅಮ್ಮ ಎಂದವಳ ಮಾತಿನಲ್ಲಿ ಒಂದಿನಿತೂ ತೊದಲಲಿಲ್ಲ. ಮುಖದಲ್ಲಿ ಭಯವಿಲ್ಲದೆ ನೇರವಾಗಿ ದಿಟ್ಟತನದಿಂದ ನುಡಿದಿದ್ದಳು. ಜಾನಕಿಯ ಮಾತು ಕೇಳಿದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವಳ ಮಾತಿಗೆ ಚಪ್ಪಾಳೆ ತಟ್ಟುತ್ತಾ, ಅಂದುಕೊಂಡೆ, ಅವನು ದೇವಸ್ಥಾನಕ್ಕೆ ಬಂದದ್ದು, ಅವನ ಪರವಾಗಿ ನೀನು ಮಾತನಾಡಿದ್ದು ಎಲ್ಲವನ್ನು ನೋಡಿ ನಾನು ಏನೋ ಇದೆ ಎಂದು ಅವತ್ತೇ ಅಂದುಕೊಂಡೆ. ಆದ್ರೆ ಅದರ ಬಗ್ಗೆ ಹೆಚ್ಚಿಗೆ ಗಮನ ಕೊಡದೆ ಸುಮ್ಮನಾದೆ. ಇಲ್ಲಿ ನಿಂತಿದ್ದಾಳಲ್ಲ ಇವಳು ನಿಮ್ಮತ್ತೆ, ಅವಳು ಯಾವುದೋ ಜಾತಿಯವನನ್ನು ಮದುವೆ ಮಾಡಿ ತುಂಬಾ ವರ್ಷಗಳ ಹಿಂದೆ ನಮ್ಮ ಮನೆತನದ ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಮಾಡಿದಳು. ಈಗ ನೀನು ಯಾವುದೋ ಧರ್ಮದವನನ್ನು ಪ್ರೀತಿಸಿ ನಮ್ಮ ಮರ್ಯಾದೆ ಬೀದಿಗೆ ತಂದು ಬಿಟ್ಟೆ. ಅತ್ತೆ ಎನಿಸಿಕೊಂಡವಳ ಸಾಲಿಗೆ ನೀನು ಸೇರಿಬಿಟ್ಟೆ ಎಂದು ಜೋರಾಗಿ ಜಾನಕಿಯ ಒಂದು ಕೆನ್ನೆಗೆ ಹೊಡೆದವರು ಅವಳ ಇನ್ನೊಂದು ಕೆನ್ನೆಗೆ ಹೊಡೆಯಲು ಕೈ ಎತ್ತಿದವರ ಕೈಯನ್ನು ಬಲವಾಗಿ ಹಿಡಿದಿದ್ದನು ರೆಹಮಾನ್. ಅವಳ ಮೇಲೆ ಕೂಗಾಡಲು ಕೈ ಮಾಡಲು ಅವಳು ಈಗ ನಿಮ್ಮ ಮಗಳಲ್ಲ, ನನ್ನ ಹೆಂಡತಿ. ನನ್ನ ಹೆಂಡತಿಯ ಮೇಲೆ ಕೈ ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಜೋರು ಮಾಡಿದನು. ಏನು, ಎಲ್ರೂ ಸೇರಿ ಇಲ್ಲಿ ಬೀದಿ ನಾಟಕ ಆಡ್ತಿದ್ದೀರಾ? ಮೊದ್ಲೇ ಎಲ್ಲ ಮಾತನಾಡಿಕೊಂಡು ನನಗೆ ಮೋಸ ಮಾಡಿ ನನ್ನ 5 ಲಕ್ಷ ಹಣವನ್ನು ದೋಚಿದ್ದೀರಾ. ನಾಳೆಯಷ್ಟರಲ್ಲಿ ನನ್ನ ಹಣ ನನಗೆ ವಾಪಸ್ ಬಂದ್ರೆ ಸರಿ, ಇಲ್ಲದಿದ್ದರೆ ಇದರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತದೆ ಎಂದು ಕೋಪದಲ್ಲಿಯೇ ಹೇಳಿದ ಆ ವಯಸ್ಕ ತಂದೆ ತಾಯಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದನು. ಜಾನಕಿ ಬೆಳೆದ ವಾತಾವರಣ ಬೇರೆ, ನಯನ ಬೆಳೆದ ವಾತಾವರಣ ಬೇರೆ. ತಂದೆಯ ಕಟು ಮಾತುಗಳ ಜೊತೆಗೆ ಒಬ್ಬಂಟಿಯಾಗಿ ಪಂಜರದ ಹಕ್ಕಿಯ ಹಾಗೆ ಬೆಳೆದವಳು ಜಾನಕಿ. ತಾಯಿಯೊಬ್ಬಳ ಪ್ರೀತಿಯಲ್ಲಿ ಮುಳುಗಿ ಎದ್ದವಳು. ತನಗನಿಸಿದ್ದಷ್ಟೇ ಮಾಡುತ್ತಾ ಸ್ವತಂತ್ರವಾಗಿ ಧೈರ್ಯವಂತೆಯಾಗಿ ಬೆಳೆದ ಬಂದವಳು ನಯನ. ತಂದೆಯ ಬುದ್ಧಿ ತಿಳಿದಿದ್ದರೂ ಅವರು ಹೇಳಿದವರನ್ನು ಮದುವೆಯಾಗಲು ಒಪ್ಪಿದ್ದಾಳಲ್ಲ, ಇವಳಿಗೇನು ಬುದ್ಧಿ ಇಲ್ಲವಾ? ಈ ಜಾನಕಿ ಇನ್ನು ಯಾವ ಕಾಲದಲ್ಲಿದ್ದಾಳೆ ಎಂದು ಅವಳ ಮೇಲಿನ ಅಸಮಾಧಾನದಲ್ಲಿಯೇ ಮದುವೆಗೆ ಬಂದಿದ್ದವಳಿಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ತನ್ನ ತಾಯಿಗೆ ಅವಮಾನ ಮಾಡಿದ್ದು ಒಂದೆಡೆಯಾದರೆ, ಇಬ್ಬರು ಮೊದಲೇ ಪ್ರೀತಿಸುತ್ತಿದ್ದೇವೆ ಎಂದು ಜಾನಕಿ ಹೇಳಿದ ಮಾತು ಕೇಳಿದವಳಿಗೆ ನಿಂತ ನೆಲವೇ ಕುಸಿದಂತಾಯಿತು. ಪ್ರಾಣ ಸ್ನೇಹಿತೆಯಾದ ನನ್ನಿಂದಲೇ ವಿಷಯ ಮುಚ್ಚಿಟ್ಟಿದ್ದಾನಲ್ಲ ಎಂದು ಆಗಲೇ ರೆಹಮಾನನ ಮೇಲೆ ಕೋಪಕ್ಕೆ ಕೈ ಮುಷ್ಟಿ ಹಿಡಿದಿದ್ದಳು. ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಗರ್ಭಗುಡಿಯ ಮುಂದೆ ಅಲ್ಲೇ ಒಂದು ಕೊಡದ ತುಂಬ ನೀರು ತುಂಬಿದ ತಂಬಿಗೆಯನ್ನು ತೆಗೆದುಕೊಂಡವರು ಒಡನೆಯೇ ತಲೆಯ ಮೇಲೆ ಸುರಿದುಕೊಂಡು ಜಾನಕಿಯ ಮುಂದೆ ಬಂದು, ನಿನ್ನ ಜಾತಕ ಸರಿ ಇಲ್ಲದಿದ್ದರೂ ಅವನು ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದ. ಈಗ ನಿನ್ನಿಂದ ಎಲ್ಲರಿಗೂ ಅವಮಾನವಾಯಿತು. ನೀನು ಹುಟ್ಟಿದಾಗಿನಿಂದಲೂ ಒಂದೇ ಒಂದು ದಿನವೂ ನನ್ನ ಇಷ್ಟದ ಪ್ರಕಾರವಾಗಿ ನಡೆದುಕೊಳ್ಳಲಿಲ್ಲ. ನೀನು ಎಲ್ಲಿ ನನ್ನ ತಂಗಿಯ ರೀತಿ ಆಗ್ತೀಯಾ ಎಂದು ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದೆ. ಹಾಗೆ ಬೆಳೆಸಿದರೂ ಕೂಡ ನೀನು ನನ್ನ ಭಯವನ್ನು ನಿಜ ಮಾಡಿದೆ. ಇಂದಿಗೆ ನನ್ನ ಪಾಲಿಗೆ ಮಗಳು ಸತ್ತು ಹೋದಳು ಎಂದವರು ಅಳುತ್ತಿದ್ದ ಹೆಂಡತಿಯ ಕಡೆಗೆ ತಿರುಗಿ, ನಿನಗೆ ಗಂಡ ಮನೆ ಬೇಕು ಎಂದರೆ ಈಗಲೇ ನನ್ನ ಜೊತೆ ಬರಬೇಕು, ಇಲ್ಲದಿದ್ದರೆ ಮಗಳ ಜೊತೆ ಹೋಗು, ಆದ್ರೆ ಎಂದಿಗೂ ನನ್ನ ಮನೆಗೆ ಕಾಲಿಡುವ ಹಾಗಿಲ್ಲ ಎಂದು ಬೆದರಿಕೆ ಹಾಕಿದರು. ಅವರ ಮಾತಿಗೆ ಹೆದರಿದ ಸುಪ್ರಭಾ ಅವರು ಮುಂದೆ ಬಂದು ರೆಹಮಾನನ ಕೈ ಹಿಡಿದು, ಇದು ನಿನ್ನ ಕೈಯಲ್ಲ, ಕಾಲು ಎಂದು ತಿಳಿದಿದ್ದೇನೆ. ನೀನು ಯಾರು ಎಂದು ನನಗೆ ಗೊತ್ತಿಲ್ಲ. ನನ್ನ ಮಗಳು ಪ್ರೀತಿಸಿದ್ದಾಳೆ ಎಂದರೆ ನೀನು ಒಳ್ಳೆಯವನೇ ಆಗಿರುತ್ತೀಯ. ಅಳೆಯ ದೇವರು ಎಂದು ಹೇಳುತ್ತಾರೆ. ಈಗ ನೀನೇ ನನ್ನ ಪಾಲಿಗೆ ದೇವರಾಗಿದ್ದೀಯ. ನನ್ನ ಮಗಳು ತುಂಬಾ ಒಳ್ಳೆಯವಳು. ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾಳೆ, ನೊಂದಿದ್ದಾಳೆ. ನಿನ್ನಿಂದಾಗಿ ಇನ್ನು ಮುಂದೆಯಾದರೂ ಅವಳ ಮುಖದಲ್ಲಿ ನಗು ಮೂಡಲಿ, ಕತ್ತಲಾಗಿರುವ ಅವಳ ಬಾಳು ಬೆಳಕಾಗಲಿ ಎಂದು ಹೇಳಿದವರು ಮಗಳ ಬಳಿ ಮಾತನಾಡದೆ ಅಲ್ಲಿಂದ ಹೊರಟಿದ್ದರು. ಹೆಂಡತಿ ಬರುವುದನ್ನು ದೂರದಲ್ಲಿಯೇ ನಿಂತು ನೋಡಿದ ಶಾಸ್ತ್ರಿಗಳು ವಿಕ್ರಮ್ ಎಂದು ಜೋರಾಗಿ ಕೂಗಿದರು. ಅವರ ಕೂಗಿಗೆ ಹೆದರಿದವನು ತನ್ನ ಅಕ್ಕನನ್ನು ತಬ್ಬಿ ಹುಷಾರು ಎಂದು ಹೇಳಿ ರೆಹಮಾನನ ಮುಖವನ್ನು ನೋಡದೆ ಅಲ್ಲಿಂದ ಹೊರಟಿದ್ದನು. ಇಷ್ಟರವರೆಗೆ ಸುಮ್ಮನೆ ನಿಂತಿದ್ದ ನಯನ ರೆಹಮಾನನ ಮುಂದೆ ಹೋಗಿ ನಿಂತವಳು, ನಿನ್ನನ್ನು ಒಳ್ಳೆಯ ಸ್ನೇಹಿತ ಎಂದು ನಂಬಿದ್ದರಿಂದ ನನ್ನಿಂದಲೇ ವಿಷಯವನ್ನು ಮುಚ್ಚಿಟ್ಟು ಒಳ್ಳೆಯ ಉಪಕಾರ ಮಾಡಿದೆ. ಇವತ್ತು ನನ್ನ ಮನಸ್ಸಿಗಾದ ನೋವು ಬಹುಶಃ ನಿನಗೆ ಅಂದಾಜಿಸಲು ಸಾಧ್ಯವಿಲ್ಲ. ಇನ್ನೆಂದಿಗೂ ನಿನ್ನ ಮುಖವನ್ನು ನಾನು ನೋಡಲು ಇಷ್ಟಪಡುವುದಿಲ್ಲ ಎಂದು ಕೆನ್ನೆಯ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡವಳು ಅಲ್ಲಿಂದ ಬಿರುಸಾಗಿ ಹೊರಟಿದ್ದಳು. ಸಾವಿತ್ರಿ ಅವರು, ನಯನ,
ನಾನು ಬರ್ತೀನಿ ಹೋಗೋಣ ಎಂದು ಕೂಗಿದರೂ ಸಹ ಅವರ ಮಾತು ತನಗೆ ಕೇಳಿಸಲೇ ಇಲ್ಲ ಎಂದು ಹೊರಟೇ ಹೋದಳು. ಅರ್ಜುನ್ ಮೊದಲ ಬಾರಿಗೆ ಅವಳ ಕಣ್ಣಲ್ಲಿ ನೀರು ನೋಡಿದ್ದನು. ರೆಹಮಾನನಿಗೆ ನಯನಾಳ ಮಾತು ಕೇಳಿ ಯಾರೋ ಎದೆಗೆ ಈಟಿಯಿಂದ ಇಳಿದಂತಾಗಿತ್ತು. ಆಂಟಿ, ಅವಳಿಗೆ ತುಂಬಾ ಬೇಜಾರಾಗಿದೆ, ಹೋಗ್ಲಿ ಬಿಡಿ, ನಾನೇ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಎಂದು ಸಾವಿತ್ರಿಯವರಿಗೆ ಹೇಳಿದನು ಅರ್ಜುನ್. ರೆಹಮಾನ್, ಜಾನಕಿಗೆ ತಾಳಿ ಕಟ್ಟಿ ನೀನು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯ. ಇಲ್ಲದಿದ್ದರೆ ಅವಳ ಜೀವನವೇ ಹಾಳಾಗುತ್ತಿತ್ತು. ನಿನ್ನ ಈ ಉಪಕಾರವನ್ನು ನನ್ನ ಜೀವಮಾನದಲ್ಲಿಯೇ ಮರೆಯುವುದಿಲ್ಲ ಎಂದು ಕೈ ಮುಗಿದಿದ್ದರು. ಆಂಟಿ, ಇಷ್ಟಕ್ಕೆಲ್ಲ ಹೀಗೆ ಕೈ ಮುಗಿದರೆ ನನಗೆ ಬೇಸರವಾಗುತ್ತದೆ, ಕೈ ಇಳಿಸಿ ಎಂದು ಹೇಳಿ ಅವರ ಕೈ ಹಿಡಿದು ತಾನೇ ಇಳಿಸಿದನು. ಈಗ ನಿನ್ನ ಮನೆಯವರನ್ನು ಹೇಗೆ ಎದುರುಗೊಳ್ಳುತ್ತೀಯ ಎಂದರು. ರೆಹಮಾನ್ ಮನೆಯವರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದರು ಸಾವಿತ್ರಿಯವರು. ಇಷ್ಟರವರೆಗೆ ತಂದೆಯ ಬಗ್ಗೆ ಯೋಚಿಸದವನಿಗೆ ಈಗ ತಂದೆ ನೆನಪಾಗಿದ್ದರು. ಒಂದು ಹಿಡಿ ಹೆಚ್ಚೆ ಪ್ರೀತಿಯನ್ನು ಉಣಿಸಿ ಬೆಳೆಸಿದರು ಅವನಿಗೆ. ಹಾಗಿದ್ದಾಗ ಅವರಿಗೆ ಹೇಳದೆ ಮದುವೆ ಮಾಡಿಕೊಂಡಿದ್ದನು. ಇದನ್ನೆಲ್ಲ ಹೇಗೆ ಸಹಿಸುತ್ತಾರೆ ಅವರು? ಈಗ ಅವರನ್ನು ಎದುರುಗೊಳ್ಳುವುದೇ ಒಂದು ದೊಡ್ಡ ಸವಾಲಾಗಿತ್ತು ಅವನಿಗೆ. ಅದೇ ಯೋಚನೆಯಲ್ಲಿದ್ದವನನ್ನು ಎಚ್ಚರಿಸಿದವರು. ರೆಹಮಾನ್, ಇನ್ನು ಇಲ್ಲಿಯೇ ಎಷ್ಟೊತ್ತು ಅಂತ ಇರುವುದು? ತಡವಾಗುತ್ತಿದೆ, ನೀವಿನ್ನು ಹೊರಡಿ ಎಂದರು. ರೆಹಮಾನನಿಗೆ ಈಗ ಜಾನಕಿಯನ್ನು ಬಾ ಹೋಗೋಣ ಎಂದು ಕರೆಯುವ ಧೈರ್ಯವೂ ಇಲ್ಲದೆ ಸಾವಿತ್ರಿಯವರು ಹೊರಡಿ ಎಂದರು. ಇಬ್ಬರು ನಿಂತಲ್ಲಿಯೇ ನಿಂತಿದ್ದರು. ಅದನ್ನು ಗಮನಿಸಿದ ಸಾವಿತ್ರಿಯವರು ಜಾನಕಿಯ ಬಳಿ ಹೋಗಿ, ಜಾನಕಿ, ಹಿಂದೆ ಆಗಿದ್ದೆಲ್ಲವನ್ನು ಮರೆತು ಮುಂದೆ ಆಗುವುದರ ಬಗ್ಗೆ ಮಾತ್ರ ಯೋಚಿಸು. ಇನ್ನು ಮುಂದೆಯಾದರೂ ನಿನ್ನ ಜೀವನ ಖುಷಿಯಾಗಿರಲಿ ಎಂದು ಆಶಿಸುತ್ತೇನೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಯೋಚಿಸುತ್ತಾ ಮುಂದೆ ಹೆಜ್ಜೆ ಇಡು ಎಂದವರು ಅವಳ ಭುಜವನ್ನು ಬಳಸಿ ಅವರೇ ಮೊದಲಾಗಿ ದೇವಸ್ಥಾನದ ಹೊರಗೆ ಕರೆದುಕೊಂಡು ಬಂದಿದ್ದರು. ಅವರ ಹಿಂದೆಯೇ ರೆಹಮಾನ್, ಅರ್ಜುನ್ ಮತ್ತು ಲಿನೆಟ್ ಮೂವರು ಬಂದಿದ್ದರು. ರೆಹಮಾನನೇ ಮೊದಲಾಗಿ ಕಾರಿನ ಬಾಗಿಲು ತೆಗೆದು ಡ್ರೈವರ್ ಸೀಟಿನಲ್ಲಿ ಕುಳಿತವನು ಅವನ ಇನ್ನೊಂದು ಬದಿಯ ಕಾರಿನ ಬಾಗಿಲನ್ನು ತೆಗೆದಿದ್ದನು. ಲಿನೆಟಾಳು ಸ್ವಲ್ಪವೇ ಬಟ್ಟೆಗಳಿದ್ದ ಜಾನಕಿಯ ಬ್ಯಾಗನ್ನು ಹಿಡಿದು ತಂದವಳು ಕಾರಿನ ಹಿಂಬದಿಗೆ ಇರಿಸಿ ಜಾನಕಿಯನ್ನು ತಬ್ಬಿ, ನೀನು ಹೇಳಿದ ಮಾತು ಸುಳ್ಳು ಎಂದು ನನಗೆ ಗೊತ್ತು. ನಾನು ನಿನ್ನ ಸ್ನೇಹಿತೆ, ದಡ್ಡಿಯಲ್ಲ. ಆದ್ರೆ ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ಅವನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಸುಳ್ಳು ಹೇಳಿದ್ದೀಯ. ಈಗ ನೀನು ಏನು ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಎಂದು ನನಗೆ ಗೊತ್ತು. ಆದರೆ ಇದೆಲ್ಲವನ್ನು ನೀನು ಧೈರ್ಯವಾಗಿ ಎದುರಿಸಬೇಕು ಎಂದು ಅವಳ ಕಿವಿಯಲ್ಲಿ ಒಬ್ಬಳಿಗೆ ಕೇಳಿಸುವ ಹಾಗೆ ಹೇಳಿದನು. ಮುಂದೆ ನಿನಗೆ ಎಲ್ಲ ತಿಳಿಯುತ್ತದೆ ಎಂದು ಹೇಳಿ ಲಿನೆಟಾಳಿಂದ ಹಿಂದೆ ಸರಿದಿದ್ದಳು ಜಾನಕಿ. ಸ್ವಲ್ಪ ಅಂತರದಲ್ಲಿಯೇ ನಿಂತಿದ್ದ ಅರ್ಜುನ್, ಜಾನಕಿ ಹುಷಾರು ಎಂದವನು ಜಾನಕಿಗೆ ತಾಳಿ ಕಟ್ಟಲು ಹೋದ ವಿಷಯವನ್ನು ಎದೆಯಲ್ಲಿಯೇ ಅಡಗಿಸಿಟ್ಟನು. ಅವನ ಆ ಒಂದು ಮಾತಿನಲ್ಲಿಯೇ ಅವನ ಎದೆಯಲ್ಲಿ ಭಾವವನ್ನು ಅರ್ಥೈಸಿಕೊಂಡು ಅವನ ಕಡೆ ತಿರುಗಿದವಳು, ಅಮ್ಮ ಮತ್ತೆ ಪಾಪು ಜೋಪಾನ ಅಜ್ಜು ಎಂದು ಒಡನೆಯೇ ಸಾವಿತ್ರಿ ಅವರನ್ನು ತಬ್ಬಿ, ಥ್ಯಾಂಕ್ಸ್ ಅತ್ತೆ ಎಂದಿದ್ದಳು. ಅವಳು ಅತ್ತೆ ಎಂಬ ಪದ ಹೇಳುತ್ತಿದ್ದ ಹಾಗೆ ಸಾವಿತ್ರಿ ಅವರ ಮನಸ್ಸಿಗೆ ಬಹಳವೇ ಸಂತೋಷವಾಗಿತ್ತು. ಆದ್ರೆ ಜಾನಕಿ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬರದಿದ್ದನ್ನು ನೋಡಿ ಎಲ್ಲರ ಮನಸ್ಸಿನಲ್ಲಿಯೂ ಆ ಪ್ರಶ್ನೆ ಹಾಗೆಯೇ ಉಳಿಯಿತು. ಜಾನಕಿ ಹೋಗಿ ಕಾರಿನಲ್ಲಿ ರೆಹಮಾನನ ಪಕ್ಕ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವಳ ಕಡೆ ನೋಡದೆ ಕಾರನ್ನು ಮುಂದೆ ಚಾಲು ಮಾಡಿದನು. ಸಾವಿತ್ರಿ ಅವರು ಎಲ್ಲವೂ ಸರಿ ಹೋಯಿತು ಎಂದು ನಿಟ್ಟುಸಿರು ಬಿಟ್ಟಿದ್ದರು. ಲೀನೇಟಾಳು ಅವಳು ತಂದಿದ್ದ ಸ್ಕೂಟಿಯಲ್ಲಿ ಹೊರಟರೆ ಸಾವಿತ್ರಿಯವರನ್ನು ಅರ್ಜುನ್ ಕರೆದುಕೊಂಡು ಹೋಗಿದ್ದನು. ಯಾರಿಗೂ ತಿಳಿಯದಿರುವ ವಿಷಯವೇನೆಂದರೆ ಈಗ ಸಾಗುತ್ತಿರುವ ಜಾನಕಿಯ ಪಯಣ ಅಷ್ಟು ಸುಲಭವಾಗಿದ್ದಾಗಿರುವುದಿಲ್ಲ. ಅವಳು ಹೋಗುತ್ತಿರುವ ದಾರಿಯಲ್ಲಿ ಎಡವುವ ಕಲ್ಲುಗಳಿಗಿಂತ ಚುಚ್ಚುವ ಮುಳ್ಳುಗಳೇ ಹೆಚ್ಚಿದ್ದಾವೆ. ಮುಂದುವರಿಯುವುದು. ಧನ್ಯವಾದಗಳು.